ಬಿಹಾರದಲ್ಲಿ ವಿಧಾನಸಭಾ ಚುನಾವಣಾ ಕಣ ರಂಗೇರ್ತಾ ಇದೆ. ಬಿಹಾರದಲ್ಲಿ ಸಚಿವರನ್ನೇ ಒಂದು ಕಡೆ ಅಟ್ಟಾಡಿಸಿದ್ದಾರೆ ಗ್ರಾಮಸ್ಥರು. ಬಿಹಾರದಲ್ಲಿ ಸಿಎಂ ನಿತೀಶ್ ಕುಮಾರ್ ಅವರ ತವರೂರಲ್ಲಿ ಆಗಿರತಕ್ಕಂಥ ಘಟನೆ ಇದು. ಮಿನಿಸ್ಟರ್ ಬಂದರೆ ಮಿನಿಸ್ಟರ್ನೇ ಅಟ್ಟಾಡಿಸಿರೋದು. ಜೀವ ಉಳಿಸ್ಕೊಳ್ಬೇಕು ಅಂತೇಳಿ 1 ಕಿಲೋಮೀಟರ್ ಓಡಿ ಹೋಗಿ ಜನಪ್ರತಿನಿಧಿಗಳು ಜೀವ ಉಳಿಸ್ಕೊಂಡಿದ್ದಾರೆ. ಅಲ್ಲಿ ಏನಾಯಿತು? ಬಿಹಾರದ ಜೋಗಿಪುರದ ಮಲ್ವಾನ್ ಗ್ರಾಮದಲ್ಲಾಗಿರುವ ಘಟನೆ ಇದು. ನಳಂದಾದಲ್ಲಿ ಸಚಿವ ಶಾಸಕರ ಮೇಲೆ ಹಲ್ಲೆಗೆ ಯತ್ನ ಆಗಿದೆ. ಅಲ್ಲಿ ಸಚಿವ ಶ್ರವಣ್ ಕುಮಾರ್, ಶಾಸಕ ಕೃಷ್ಣ ಮೇಲೆ ಹಲ್ಲೆಗೆ ಯತ್ನ ಆಗಿದೆ. ಶ್ರವಣ್ ಕುಮಾರ್ ಬಿಹಾರ ಗ್ರಾಮೀಣಾಭಿವೃದ್ಧಿಯ ಮಂತ್ರಿ, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಶ್ರವಣ್ ಕುಮಾರ್. ಆ ಶ್ರವಣ್ ಕುಮಾರ್ನೇ ಅಟ್ಟಿಸ್ಕೊಂಡು ಹೋಗಿರೋದು ಬಿಹಾರದ ಜನ. ಸಂತ್ರಸ್ತ ಕುಟುಂಬಕ್ಕೆ ಸಾಂತ್ವನ ಹೇಳಕ್ಕೆ ಹೋಗಿದ್ದಂಥ ವೇಳೆಯಲ್ಲಿ ಶ್ರವಣ ಕುಮಾರನನ್ನು ಬೆನ್ನಟ್ಟಿ ಹೊಡೆಯಕ್ಕೆ ಹೋಗಿದ್ದಾರಿಲ್ಲಿ. ಏನು ಘಟನೆ ಅಂತ ನೋಡಿದ್ರೆ ನೋಡಿ, ಅಪಘಾತದಲ್ಲಿ ಒಂದು ಕುಟುಂಬ ಮೃತಪಟ್ಟಿತ್ತು. ಸಾಂತ್ವನ ಹೇಳಕ್ಕೆ ಈ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅಲ್ಲಿ ಹೋಗಿದ್ದಿತ್ತು. ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡೋದಕ್ಕೆ ಹೋಗಿದ್ದಂಥ ಕುಟುಂಬ ಭೀಕರ ಘಟನೆ ನಡೆದಿರುತ್ತಲ್ಲಿ. ಆಗಸ್ಟ್ 23ಕ್ಕೆ ಆಟೋ ರಿಕ್ಷಾಗೆ ಟ್ರಕ್ ಡಿಕ್ಕಿ ಹೊಡೆದಂಥ ಪರಿಣಾಮ 9 ಜನ ಮೃತಪಟ್ಟಿರ್ತಾರೆ. ಬೇರೆ 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 ಘಟನೆಗಳಿವೆಲ್ಲವೂ ಕೂಡ. 8 ಮಹಿಳೆಯರು ಸೇರಿದಂತೆ 9 ಜನ ಭಕ್ತರು ಮೃತಪಟ್ಟಿರ್ತಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಬೇಕು ಅಂತ ಮಿನಿಸ್ಟರ್ ಹೋಗಿತ್ತು. ಶಾಸಕರ ಮೇಲೆ ಹಲ್ಲೆಗೆ ಯತ್ನ ಆಗಿದೆ. ಇನ್ನೊಂದು ಕಡೆ ಸಚಿವ ಶ್ರವಣ್ ಕುಮಾರ್, ಶಾಸಕ ಕೃಷ್ಣ ಮುರಾರಿ ಅವರ ಮೇಲೆ ಹಲ್ಲೆಗೆ ಯತ್ನ ನಡೆದಿದೆ. ಈ ವೇಳೆ ಜೀವ ಉಳಿಸ್ಕೊಳ್ಬೇಕು ಅಂತೇಳಿ 1 ಕಿಲೋಮೀಟರ್ ಓಡಿ ಹೋಗಿದ್ದಾರೆ ಜನಪ್ರತಿನಿಧಿಗಳು. ಸಚಿವರು ಶಾಸಕರು ಓಡಿದಂಥ ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. हम तो गए थे एक जगह, मलामा गांव है, चंडी ब्लॉक है, चंडी थाना है। वहां पर बीते दिन हमारे साथ 9 लोगों की जान गई है। एक्सीडेंट हो गया था। अल्ट्राटेक फैक्ट्री है, पट्टा जिला में, वहां पर हुआ था और ट्रक के चपेट में आने के कारण 7 लोग तो स्पॉट डेथ हो गए थे।